ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 49ನೇ ವಾಕ್ಯ. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ? ಇಲ್ಲಿ ಇನ್ನೊಬ್ಬ ಶಿಷ್ಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯೇಸುವಿನ ಇನ್ನೊಬ್ಬ ಶಿಷ್ಯ ಇಸ್ಕರಿಯೋತ ಯೂದ. ಈ ಯೂದನನ್ನು ಯೇಸು ಗೆಳೆಯನೇ ಎಂಬುದಾಗಿ ಕರೀತಾ ಇದ್ದಾನೆ. ಯಾವ ಸಂದರ್ಭ? ನೆನ್ನೆ ನಾವು ನೋಡಿದ್ವಿ, ಪೇತ್ರನನ್ನು ಸೈತಾನನೇ ಎಂದು ಕರೆದಂಥ ಸಂದರ್ಭ. ದೇವರ ಚಿತ್ತಕ್ಕೆ ವಿಘ್ನವಾದಂತಹ ಪೇತ್ರನನ್ನು ನೋಡಿ ಯೇಸು ಸೈತಾನನೇ ಅಂತ ಕರೀತಾರೆ. ಆದರೆ ಇಲ್ಲಿ ನಾವು ನೋಡಬೇಕಾದ್ರೆ ಯೇಸುವಿನ ಶಿಷ್ಯನಾಗಿದ್ದಂತಹ ಇಸ್ಕರಿಯೋತ ಯೂದ, ಮಾನಸಿಕವಾಗಿ ಬೇಸರದಲ್ಲಿರುವಂತಹ ಈ ಯೂದನು ಈಗ ಮಹಾಯಾಜಕರ ಬಳಿಗೆ ಹೋಗಿ ಹೇಳ್ತಾನೆ, ನಾನು ಯೇಸುವನ್ನು ಹಿಡ್ಕೊಡ್ತೀನಿ, ನಮಗೇನು ಕೊಡ್ತೀರಾ? ಅವ್ರು ಹೇಳ್ತಾರೆ, 30 ಬೆಳ್ಳಿ ನಾಣ್ಯ ಕೊಡ್ತೀವಿ. ಅವರು ಡೀಲ್ ಕುದುರಿಸ್ಕೊಂಡು ಯೂದ ಹೇಳ್ತಾನೆ, ನಾನು ಯೇಸುವನ್ನು ಮುದ್ದಿಟ್ಟು ತೋರಿಸ್ಕೊಡ್ತೀನಿ. ಜನರ ಬಳಿಯಲ್ಲಿರುವಾಗ ಹಿಡಿದ್ರೆ ಜನ ದಂಗೆ ಹೇಳ್ತಾರೆ ಅಂತ ಗೊತ್ತು. ಅದರಿಂದ ಯೂದನಿಗೆ ಗೊತ್ತು, ಗೆತ್ಸೆಮನೆ ತೋಟದಲ್ಲಿ ಯೇಸು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಗ ಆ ಸ್ಥಳ ಸೇಫೆಸ್ಟು ಅಲ್ಲಿ, ಯಾಕೆಂದರೆ ಯಾರೂ ಬರೋದಿಲ್ಲ, ಶಿಷ್ಯರು ಮಾತ್ರ ಇರ್ತಾರೆ. ಅವರಿರುವಂಥ ಬಾಕಿಯವರೆಲ್ಲ ಭಯ ಇರೋರು, ಅವ್ರು ಯಾರೂ ನಿಲ್ಲೋದಿಲ್ಲ. ಹಾಗಾದರೆ ಅದರಲ್ಲಿ ಯಾರು ಯೇಸು ಅಂತ ಒಂದು ಕನ್ಫ್ಯೂಷನ್ ಇರೋದ್ರಿಂದ ನಾನು ಹೋಗಿ ನಿಮ್ಮ ಜೊತೆ ನಾನು ಬರ್ತೀನಿ, ನಾನು ಹೋಗಿ ಏನೂ ಗೊತ್ತಿಲ್ಲದವ್ರ ಥರ ಮುದ್ದಿಡ್ತೀನಿ. ಮುದ್ದಿಟ್ಟಾಗ ನೀವೇನು ಮಾಡ್ಬೋದು, ಆ ವ್ಯಕ್ತಿಯನ್ನು ಹಿಡ್ಕೊಂಡು ಹೋಗ್ಬೋದು. ಈ ರೀತಿ ಒಂದು ಡೀಲನ್ನು ಮಾಡಿ ಯೇಸುವನ್ನು ಹಿಡ್ಕೊಡೋದಕ್ಕಾಗಿ ಬರ್ತಾರೆ. ನಾವು ನೋಡಬೇಕಾದ್ರೆ 48ನೇ ವಾಕ್ಯದಲ್ಲಿ, ಆತನನ್ನು ಹಿಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಹಾಗೆ ಅವನು ಬಂದು ಯೇಸುವಿಗೆ ಬಂದು ನಮಸ್ಕಾರ ಅಂತ ಹೇಳಿ, ಗುರುವೇ ನಮಸ್ಕಾರ ಅಂತ ಹೇಳಿ ಯೇಸುವಿಗೆ ಮುದ್ದಿಡ್ತಾ ಇದ್ದಾರೆ. ತಕ್ಷಣ ಯೇಸು ಅವನನ್ನು ಗೆಳೆಯನೇ ಅಂತ ಕರೀತಾರೆ. ನನ್ನ ಹೇಳಿದ ಹಾಗೆ ಒಂದು ವಿರೋಧಾಭಾಸ ಏನು ಅಂದರೆ, ನೀನು ಸಾಯಬಾರ್ದು ಅಂತ ಹೇಳುವವನನ್ನು ಸೈತಾನನೇ ಎಂದು ಕರೆದು ಸಾಯುವಂತಹ ರೀತಿಯಲ್ಲಿ ಅವನನ್ನು ಹಿಡ್ಕೊಡ್ತಾ ಇರೋವನು, ಮೋಸ ಮಾಡಿ ವಂಚನೆ ಮಾಡಿ ಹಿಡ್ಕೊಡುವಂತಹ ಈ ಯೂದನನ್ನು ನೋಡಿ ಗೆಳೆಯನೇ ಅಂತ ಯೇಸುಸ್ವಾಮಿ ಕರೀತಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ನಾವಾದರೆ ಏನು ಮಾಡ್ತೀವಿ, ಈ ರೀತಿ ಮೋಸ ಮಾಡುವವ್ರನ್ನ ಮೋಸಗಾರ, ವಂಚಕ, ದ್ರೋಹಿ ಅಂತೆಲ್ಲ ಕರೀಬೇಕಾಗಿತ್ತು. ಆದರೆ ಯೇಸು ಅವನನ್ನು ಸ್ನೇಹಿತನೇ, ಗೆಳೆಯನೇ, ಮೈ ಫ್ರೆಂಡ್ ಅಂತ ಕರೀತಾರೆ. ಆದರೆ ನೀನು ಸಾಯಬಾರ್ದು, ನೀನು ಬದುಕಬೇಕು, ಇನ್ನೂ ಜೀವಿಸಬೇಕು ಅಂತ ಹೇಳಿದಂತಹ ಪೇತ್ರನನ್ನೇ ಸೈತಾನನೇ ಅಂತ ಕರೀತಾರೆ. ನಾನೇನು ಹೇಳಿದೆ, ಅದು ಸೈತಾನನೇ ಅಂತ ಕರೆಯೋದಕ್ಕೆ ಕಾರಣ ದೇವರ ಚಿತ್ತಕ್ಕೆ ಅವನು ವಿಘ್ನವಾಗಿದ್ದ. ಯೂದ ಮಾಡ್ತಾ ಇರೋದು ತಪ್ಪು. ಒಂದು ರೀತಿಯಲ್ಲಿ ಒನ್ ಆ್ಯಂಗಲ್ನಲ್ಲಿ ಯೂದ ಯೇಸುವಿಗೆ ದ್ರೋಹ ಮಾಡ್ತಾ ಇದ್ದಾನೆ, ಯೇಸುವಿಗೆ ವಂಚನೆ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಯೇಸುವನ್ನು ದುಡ್ಡಿಗೆ ಹಿಡ್ಕೊಡ್ತಾ ಇದ್ದಾನೆ, ತೋರಿಸ್ಕೊಡ್ತಾ ಇದ್ದಾನೆ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗವನ್ನು ಗಮನಿಸುವಾಗ ಅದೊಂದು ಪ್ರವಾದನೆಯ ನೆರವೇರಿಕೆಯಾಗಿತ್ತು. ಅದು ದೇವರ ಚಿತ್ತವಾಗಿತ್ತು. ಯೇಸುಸ್ವಾಮಿ ತಾನು ಅವರಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸ ಕೊಡುತ್ತಾ ಇರುವಾಗಲೇ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ. ಅದು ಯಾರು ಅಂತ ಕೇಳಿದಾಗ, ನಾನು ಯಾರಿಗೆ ಇದನ್ನು ಅದ್ದಿ ಕೊಡ್ತೀನೋ ಅವನೇ ಆತನು ಅಂತ ಹೇಳಿ ಅದ್ದಿ ಯೂದನಿಗೆ ಕೊಡ್ತಾರೆ. ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಜನರೇ, ಅವನು ಯೂದ ಎದ್ದೋಗ್ಬಿಡ್ತಾನೆ ಅಲ್ಲಿಂದ. ಎಲ್ರಿಗೂ ಗೊತ್ತಾಗುತ್ತೆ ಯೂದನೇ ಹಿಡ್ಕೊಡೋದು. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಯೇಸುವಿಗೆ ಗೊತ್ತು, ಯೇಸು ಅವ್ರಿಗೂ ಹೇಳಿದ್ದಾರೆ, ಅವ್ರಿಗೂ ಗೊತ್ತು ಯೂದನೇ ಹಿಡ್ಕೊಡ್ತಾನೆ. ಯಾಕೆಂದರೆ ಬಾಕಿ ಎಲ್ಲರೂ ಇರುವಾಗ ಯೂದ ಇಲ್ಲ, ಯೂದ ಎದ್ದೋಗ್ಬಿಟ್ಟ. ಮಹಾಯಾಜಕರ ಹತ್ರ ಅವನ್ನ ಹಿಡ್ಕೊಡೋದಕ್ಕಾಗಿ ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ಬಿಟ್ಟ. ಆದರೆ ಒಂದು ರೀತಿಯಲ್ಲಿ ಅವನನ್ನು ಗೆಳೆಯನೇ ಅಂತ ಕರೆಯೋಕ್ಕೆ ಕಾರಣ ದೇವರ ಚಿತ್ತ ಏನಿದೆಯೋ ಅದು ನೆರವೇರಿಕೆಗಾಗಿ ಹೋಗ್ತಾನೆ. ಜಕರ್ಯ ಪ್ರವಾದನೆಯಲ್ಲಿ 30 ಬೆಳ್ಳಿ ನಾಣ್ಯಗಳಿಗಾಗಿ ನನ್ನನ್ನು ಹಿಡಿದುಕೊಟ್ರು, ನನ್ನನ್ನು ಮಾರಿದ್ರು ಎಂಬ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ಯೂದ ಮುಂದೆ ಬರ್ತಾ ಇದ್ದಾನೆ.
ಪ್ರಿಯ ದೇವರ ಮಕ್ಕಳೇ, ಒಂದು ಆ್ಯಂಗಲ್ನಲ್ಲಿ ಅವನು ಮಾಡಿದ್ದು ತಪ್ಪಾಗಿದ್ದರೂ ಮತ್ತೊಂದು ಆ್ಯಂಗಲ್ನಲ್ಲಿ ದೇವರ ಚಿತ್ತಕ್ಕೆ ಅನುಕೂಲವಾಗಿ ಹೋಗ್ತಾ ಇರುವಂತಹ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಹೋಗ್ತಾ ಇರುವಂತಹ ಒಬ್ಬ ಯೂದ, ಅವನನ್ನು ನೋಡಿ ಯೇಸು ದ್ರೋಹಿ, ವಂಚಕ, ಸೈತಾನನೇ ಅಂತ ಕರೀತಾ ಇಲ್ಲ, ಅವನನ್ನು ನೋಡಿ ಗೆಳೆಯನೇ ಅಂತ ಕರೀತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ನಿನ್ನ ಚಿತ್ತಕ್ಕೆ ವಿಘ್ನವಾಗದೆ ನಿನ್ನ ಚಿತ್ತವನ್ನು ನೆರವೇರಿಸಿ ನಿನ್ನಿಂದ ಗೆಳೆಯನೇ ಎಂಬ ಶಬ್ದವನ್ನು ಕೇಳುವುದಕ್ಕೆ ನೀನು ನನಗೆ ಕೃಪೆ ಮಾಡು ಎಂಬುದು ನಮ್ಮ ಪ್ರಾರ್ಥನೆಯಾಗಬೇಕು. ಎಷ್ಟೋ ಸಂದರ್ಭದಲ್ಲಿ ದೇವರ ಚಿತ್ತಕ್ಕೆ ತಡೆಯಾಗಿ, ದೇವರು ಹೇಳುವಂಥ ಮಾತುಗಳಿಗೆ ವಿಧೇಯರಾಗದೆ ಮುಂದೆ ಸಾಗುವಂತಹ ಅನುಭವಗಳು ನಮ್ಮ ಜೀವಿತದಲ್ಲಿ. ಆದರೆ ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಚಿತ್ತಕ್ಕೆ ವಿಧೇಯನಾಗ್ತೇನೆ, ನಿನ್ನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗ್ತೀನಪ್ಪ. ಅದಕ್ಕೆ ವಿಘ್ನವಾಗಿ ನಿಲ್ಲದೆ ಅನುಕೂಲವಾಗಿ ನಿಲ್ಲುವ ಹಾಗೆ ಕರ್ತನೆ ನೀನು ಸಹಾಯ ಮಾಡು. ಹಾಗೆ ನಿನ್ನಿಂದ ಸೈತಾನನೇ ಎಂಬ ಒಂದು ಶಬ್ದವನ್ನಲ್ಲ, ಗೆಳೆಯನೇ ಎಂಬ ಶಬ್ದವನ್ನು ಕೇಳುತ್ತಾ ನಾನು ನಿನ್ನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗ್ಗೆ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ದೇವರೇ, ನಿನ್ನ ಮಕ್ಕಳನ್ನು ನೀನು ಆಶೀರ್ವಿಸು. ನಿನ್ನ ದೈವಿಕವಾದ ಕಾವಲು, ಸಾನ್ನಿಧ್ಯ ಮಕ್ಕಳ ಸಂಗಡ ನಿರಂತರವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತವನ್ನು ಅನುಸರಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.